ಯಾವ ರೀತಿ ಕುತ್ಕೋಬೇಕು, ಯಾವ ರೀತಿ ಮಾಡ್ಬೇಕು ಅಂತ ಅಲ್ಲಿ ಹೋದ್ಮೇಲೆ ಅವರು ಎಳ್ಳು ನೀರನ್ನ ಬಿಡಿಸ್ತಾರೆ ಸ್ನೇಹಿತರೆ. 3 ತಲೆಮಾರುಗಳ ಹೆಸರನ್ನ ಹೇಳ್ತಾ ಅಲ್ಲಿ ತರ್ಪಣವನ್ನ ಬಿಡ್ತಾರೆ. ಅಪ್ಪ, ತಾತ, ಮುತ್ತಾತ ಹೀಗೆ 3 ತಲೆಮಾರುಗಳ ಹೆಸರನ್ನ ಹೇಳ್ತಾ ಅಲ್ಲಿ ತರ್ಪಣವನ್ನ ಬಿಡಿಸ್ತಾರೆ. ಹಾಗಾಗಿ ನಮ್ಮ ಪೂರ್ವಜರಿಗೂ ಕೂಡ ನಾವು ಮಾಡುವಂತ ಕಾರ್ಯ ಸಲ್ಲುತ್ತೆ ಸ್ನೇಹಿತರೆ. ಹಾಗಾಗಿನೇ ತರ್ಪಣ ಬಿಡೋದು ತುಂಬಾನೇ ಮುಖ್ಯ. ನಾವು ಏನೇ ರುಚಿ ರುಚಿಯಾಗಿ ಅಡುಗೆ ಮಾಡಿ ಅವ್ರಿಗೆ ಫೋಟೋ ಮುಂದೆ ಎಲ್ಲ ಇಟ್ಟು ನಾವು ಪೂಜೆ ಮಾಡಿದ್ರು ಕೂಡ, ಇಲ್ಲಿ ನಾವೇನು ತರ್ಪಣ ಬಿಡ್ತೀವಿ, ಎಳ್ಳು ನೀರು ಏನ್ ಬಿಡ್ತೀವಿ ಅದೇ ಅವ್ರಿಗೋಗಿ ಸಲ್ಲುವಂಥದ್ದು. ವರ್ಷ ಪೂರ್ತಿ ಅದೇ ಅವರಿಗೆ ಊಟ ಕೂಡ ಆಗಿರುತ್ತೆ. ಆ ಕಾರಣಕ್ಕೇನೆ ತರ್ಪಣ ಬಿಡೋದು ತುಂಬಾನೇ ಒಳ್ಳೇದು. ತುಂಬಾನೇ ಸುಲಭ ಮತ್ತೆ ನಮ್ಗೆ ಪದ್ಧತಿ ಇಲ್ಲ, ಮಾಡಿದ್ರೆ ಏನಾದ್ರೂ ತೊಂದ್ರೆ ಆಗುತ್ತೆ ಅಂತ ತಿಳ್ಕೊಬೇಡಿ. ನಮ್ಮನೇಲೂ ಕೂಡ ಇದು ಯಾವುದೇ ರೀತಿ ಪದ್ಧತಿ ಇರ್ಲಿಲ್ಲ. ಇದೆಲ್ಲ ತಿಳ್ಕೊಂಡ್ಮೇಲೆ ನಾನು ರೂಢಿ ಮಾಡ್ಕೊಂಡಿದ್ದೀನಿ. ಖಂಡಿತ ನಮಗೂ ಕೂಡ ಒಳ್ಳೇದೇ ಆಗಿದೆ. ಶಾಸ್ತ್ರದ ಪ್ರಕಾರ ಇದೆಲ್ಲ ಇರೋದ್ರಿಂದ ಮಾಡಿದ್ರು ಕೂಡ ಏನು ತಪ್ಪಾಗೋದಿಲ್ಲ. ಹಾಗಾಗಿ ಈ ವರ್ಷದಿಂದ ಮಾಡೋ ಇಚ್ಛೆ ಇದ್ರೆ ಖಂಡಿತವಾಗ್ಲೂ ಮಾಡಿ. ಗಂಡು ಮಕ್ಕಳು ಈ ಕಾರ್ಯನ ಮಾಡ್ಬೇಕಾಗತ್ತೆ. ತುಂಬಾ ಜನ ಪುರೋಹಿತರನ್ನ ಮನೆಗೆ ಕರೆಸಿ ತರ್ಪಣವನ್ನ ಬಿಡಿಸ್ತಾರೆ. ಅವರು ಬಂದು ಮನೆಯಲ್ಲಿ ತರ್ಪಣವನ್ನ ಬಿಟ್ಟು, ಆ ಕಳಸದ ನೀರನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ತಂದಿರುವಂತ ತರಕಾರಿ, ಅಡಿಗೆ ಸಾಮಗ್ರಿಗಳಿಗೆಲ್ಲ ಪ್ರೋಕ್ಷಣೆ ಮಾಡಿ ಹೋದ್ಮೇಲೆ ಅಡಿಗೆ ಕೆಲಸನ ಶುರು ಮಾಡ್ತಾರೆ. ಅವರವರ ಶಕ್ತಿಯಾನುಸಾರ ಮನೆಗೆ ಕರೆಸಿದ್ರು ಪರವಾಗಿಲ್ಲ ಅಥವಾ ದೇವಸ್ಥಾನಕ್ಕೆ ಹೋಗಿ ತರ್ಪಣ ಬಿಟ್ರು ಪರವಾಗಿಲ್ಲ. ಆದ್ರೆ ಅದು ಒಳ್ಳೆ ಪದ್ಧತಿ.